ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚಿಬ ಸೈಕ್ರನ್ ಗೇಮಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ನಿಮಗೆ ಒಂದು ಇದರಲ್ಲಿ ಶ್ರಾವಣ ಮಾಸದಲ್ಲಿ ಎಷ್ಟು ಸೋಮವಾರಗಳಿವೆ, ಹಾಗೆ ಸೋಮವಾರದ ಸಂಪೂರ್ಣವಾದ ಶಿವನ ಪೂಜೆ ಮಾಡುವುದು ಹೇಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಲಿದ್ದೇನೆ. ಬನ್ನಿ ನೋಡೋಣಂತೆ. ಮೊದಲು ನಾನು ನಿಮಗೆ ಈ ಸಲ ಶ್ರಾವಣ ಮಾಸದಲ್ಲಿ ಎಷ್ಟು ಸೋಮವಾರಗಳು ಬರ್ತದೆ ಅಂತ ತಿಳಿಸ್ಕೊಡ್ಬಿಡ್ತೀನಿ. ನಮಗೆ ಈ ಸಲ 5 ಸೋಮವಾರಗಳು ಬರ್ತಾ ಇವೆ. ಜುಲೈ 5ನೇ ತಾರೀಕಿಗೆ ಮೊದಲನೇ ಸೋಮವಾರವಿರ್ತದೆ. ಜುಲೈ 12ನೇ ತಾರೀಕುಗೆ 2ನೇ ಸೋಮವಾರ. ಜುಲೈ 19ನೇ ತಾರೀಕಿಗೆ 3ನೇ ಸೋಮವಾರ. ಜುಲೈ 26ನೇ ತಾರೀಕಿಗೆ 4ನೇ ಸೋಮವಾರ ಮತ್ತು ಆಗಸ್ಟ್ 2ನೇ ತಾರೀಕಿಗೆ 5ನೆಯ ಹಾಗೆ ಕೊನೆಯ ಸೋಮವಾರವಿರುವಂಥದ್ದು. ಬನ್ನಿ ಪೂಜಾ ವಿಧಾನ ನೋಡೋಣಂತೆ. ಈ 5 ಸೋಮವಾರಗಳು ಸಹ ನೀವು ಒಂದು ತಪ್ಪಿದ್ರಾದರೂ ಏನು ಪರವಾಗಿಲ್ಲ, ನಿಮಗೆ ಎಷ್ಟು ಸೋಮವಾರ ಸಿಗ್ತದೆ ಅಷ್ಟು ನೀವು ವಿಶೇಷವಾಗಿ ಶಿವನ ಪೂಜೆ ಮಾಡುವಂಥದ್ದು. ಬನ್ನಿ ನೋಡೋಣಂತೆ ಪೂಜಾ ವಿಧಾನ. ಮನೆ ಮೇಲೆ ನಾನು ನಿಮಗೆ ಶಿವರಾತ್ರಿ ಸಮಯದಲ್ಲಿ ತಿಳಿಸ್ಕೊಟ್ಟಿದ್ದ ಓಂ ನಮಃ ಶಿವಾಯ ರಂಗೋಲಿಯನ್ನು ಹಾಕಿಕೊಂಡು ಅದ್ರ ಮೇಲೆ ನಾನು ಶಿವನ ಫೋಟೋವನ್ನಿಟ್ಟು ಹೂಗಳಿಂದ ಹಾಗೆ ಬಿಲ್ವಪತ್ರೆಗಳಿಂದ ನಾನು ಒಂದು ಅಲಂಕಾರ ಮಾಡಿದ್ದೇನೆ. ಹಾಗೆ ಮನೆ ಮೇಲೆ ಒಂದು ದೊಡ್ಡದಾಗಿ ಒಂದು ಹಿತ್ತಾಳೆ ಪ್ಲೇಟನ್ನು ಇಟ್ಟಿದ್ದೇನೆ. ಅದ್ರ ಮೇಲೆ ಪುಟ್ಟದಾಗಿ ಒಂದು ಮನೆಯನ್ನು ಇಟ್ಟಿದ್ದೇನೆ, ಬೆಳ್ಳಿ ಮನೆ. ಅದ್ರ ಮೇಲೆ ನಾನು ಒಂದು ಪುಟ್ಟದಾಗಿ ಮತ್ತೊಂದು ಪ್ಲೇಟನ್ನು ಇಟ್ಟು ಒಂದು ಬಿಲ್ವಪತ್ರೆಗೆ ವಿಭೂತಿ ಮತ್ತು ಕುಂಕುಮವನ್ನು ಹಚ್ಚಿ ಬಿಳಿ ಅಕ್ಷತೆಯನ್ನು ಹಾಕಿ ಶಿವನ ಒಂದು ಶಿವಲಿಂಗವನ್ನು ನಾನು ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದೇನೆ. ನೀವು ಪಂಚಾಮೃತ ಅಭಿಷೇಕವನ್ನು ಸಹ ಮಾಡಬಹುದು, ಹಾಲು, ಮೊಸರು, ತುಪ್ಪ, ಜೇನುತುಪ್ಪದಿಂದ. ಅದು ನಾನು ಪಂಚಾಮೃತ ಅಭಿಷೇಕವನ್ನು ಮಾಡಿನೇ ನಾನು ಶಿವನನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೇನೆ. ಎಲ್ಲರಲ್ಲಿ ಗೆಜ್ಜೆ ವಸ್ತ್ರವನ್ನು ಹಾಕಿದ್ದೇನೆ. ಶಿವನ ಮುಂದೆ ಒಂದು ರುದ್ರಾಕ್ಷಿ, ಬಿಲ್ವಪತ್ರೆ ಹಾಗೆ ಹೂಗಳಿಂದ ಅಲಂಕಾರ ಮಾಡಿದ್ದೇನೆ. ಶಿವನ ಮುಂಭಾಗದಲ್ಲಿ ಒಂದು ತಾಮ್ರದ ಪ್ಲೇಟ್ ಮೇಲೆ 2 ವಿಧದಲ್ಲಿ ಇಟ್ಟು 5 ಕಡೆಗಳು ಹಾಗೆ ಶ್ರೀಗಂಧ, ಅರಿಶಿನ, ಕುಂಕುಮವನ್ನು ಹಚ್ಚಿ ಹಳದಿ ಅಕ್ಷತೆಯನ್ನು ಹಾಕಿ ಶಿವನ 2 ಮಕ್ಕಳಾಗಿರುವಂಥ ಗಣೇಶ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಾನು ಪ್ರತಿಷ್ಠಾಪನೆ ಮಾಡಿಕೊಂಡು ಹೂಗಳಿಂದ ಅಲಂಕಾರ ಮಾಡಿದ್ದೇನೆ. ಹಾಗೆ ಬಸವ ಅಂದರೆ ನಂದಿಯ ವಿಗ್ರಹವನ್ನು ಸಹ ಇಟ್ಟಿದ್ದೇನೆ. ದೀಪಾರಾಧನೆ ಅಂತ ಈ ಸಲ ನಾನು ನಿಮಗೆ ಅಕ್ಕಿ ತೆನೆ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ. ಪ್ಲೇಟ್ ಮೇಲೆ 2 ವಿಧದಲ್ಲಿ ಇಟ್ಟು ಅಕ್ಕಿ ತೆನೆ ದೀಪವನ್ನು ಇಟ್ಟು ತುಪ್ಪವನ್ನು ಹಾಕಿ ವಿಭೂತಿ ಬತ್ತಿಯನ್ನು ಹಾಕಿಕೊಂಡು ನಾನು ದೀಪಾರಾಧನೆ ಮಾಡ್ತಾ ಇದ್ದೇನೆ. ಪ್ರಸಾದಕ್ಕೆ ಅಂತ ನಾವು ಒಂದು ಉಪವಾಸವಿದ್ದು ನಾವು ಪೂಜೆ ಮಾಡಬೇಕಾಗುತ್ತದೆ. ಇದು ನಮಗೆ 5 ಸೋಮವಾರಗಳು ಬರ್ತದೆ. 5 ಸೋಮವಾರಗಳು ಸಹ ನಾವು ಪೂರ್ತಿಯಾಗಿ ಅಂದರೆ ಇವತ್ತು ಬೆಳಗ್ಗೆಯಿಂದ ನಾಳೆ ಬೆಳಗಿನವರೆಗೆ ಉಪವಾಸವಿದ್ದು ನಾವು ಶಿವನ ಪೂಜೆ ಮಾಡುವಂಥದ್ದು. ಆದ್ದರಿಂದ ನಾನು ಪ್ರಸಾದಕ್ಕೆ ಅಂತ ಹಾಲು, ಹಣ್ಣು ಅಷ್ಟನ್ನು ಇಟ್ಟಿದ್ದೇನೆ. ಹಾಗೆ ತಾಂಬೂಲ, ಎಲೆ ಅಡಿಕೆ, ದಕ್ಷಿಣ ಹಾಗೆ ಸೇಬನ್ನು ಇಟ್ಟಿದ್ದೇನೆ, ಸೇಬನ್ನು. ನಂತರದಲ್ಲಿ ಅಗರಬತ್ತಿಯನ್ನು ಬೆಳಗಿ ಧೂಪವನ್ನು ಹಾಕಿ ಶಿವನ ಅಷ್ಟೋತ್ಸವವನ್ನು ನೀವು ಹೇಳ್ಕೋಬೇಕಾಗುತ್ತದೆ. ಶಿವನ ಅಷ್ಟೋತ್ಸವವನ್ನು ನೀವು ಹೇಳುವಾಗ ನೀವು ಹೂಗಳಿಂದ ಅರ್ಚನೆ ಮಾಡ್ಬೋದು, ಎಕ್ಕೆ ಹೂವುಗಳಿಂದ ನೀವು ಅರ್ಚನೆ ಮಾಡ್ಬೋದು, ಬಿಲ್ವಪತ್ರೆಗಳಿಂದ ನೀವು ಅರ್ಚನೆ ಮಾಡ್ಬೋದು. ಏನೂ ಸಹ ಇಲ್ಲವಾದಲ್ಲಿ ಖಾಲಿ ವಿಭೂತಿದಿಂದ ಸಹ ನೀವು ಅರ್ಚನೆಯನ್ನು ನೀವು ಮಾಡ್ಬೋದು. ನಾನು ನಿಮಗೆ ಈ ಸಲ ವಿಭೂತಿಯಿಂದ ಅರ್ಚನೆ ಮಾಡುವುದು ತಿಳಿಸ್ಕೊಡ್ತಾ ಇದ್ದೇನೆ. ಶಿವನ 108 ಹೆಸರುಗಳನ್ನು ಹೇಳಿಕೊಂಡು ನೀವು ಅರ್ಚನೆ ಮಾಡಬೇಕಾಗುತ್ತದೆ. ಓಂ ಶಿವಾಯ ನಮಃ, ಓಂ ಶಂಭವೇ ನಮಃ, ಓಂ ಪಿನಾಕಿನೇ ನಮಃ, ಓಂ ಶಶಿಶೇಖರಾಯ ನಮಃ, ಓಂ ವಾಮದೇವಾಯ ನಮಃ, ಓಂ ವಿರೂಪಾಕ್ಷಾಯ ನಮಃ ಅಂತ ನೀವು ಹೇಳ್ಕೊಂಡು ನೀವು ಅರ್ಚನೆ ಮಾಡಿಕೊಂಡು ಕಾಯನ್ನು ಒಡೆದು ಮಂಗಳಾರತಿ ಮಾಡಬೇಕಾಗುತ್ತದೆ. ನಾನು ತುಪ್ಪರಾರತಿ ಮಾಡ್ತಾ ಇದ್ದೇನೆ, ನೀವು ಕರ್ಪೂರಾರತಿ ಸಹ ಮಾಡಬಹುದು. ಪೂಜೆ ಎಲ್ಲ ಆಗಿದ ನಂತರ ಅಂದರೆ ಮಹಾಮಂಗಳಾರತಿ ಆಗಿದ ನಂತರ ನೀವು ತೀರ್ಥವನ್ನು ನೀವು ಪ್ರೋಕ್ಷಣೆ ಮಾಡಬೇಕಾಗುತ್ತೆ. ತೀರ್ಥವನ್ನು ನಾವು ಯಾವ ಕಾರಣಕ್ಕೆ ಪ್ರೋಕ್ಷಣೆ ಮಾಡಬೇಕು ಅನ್ನೋದಾದರೆ, ನಾವು ಮಾಡಿದ ದೀಪಾರಾಧನೆ ಪ್ರಸಾದ ನೈವೇದ್ಯ ಅದು ದೇವರಿಗೆ ತಲುಪಿದೆ ಅಂತ ಲೆಕ್ಕ ಬರ್ತದೆ. ಅದರಿಂದ ನಾವು ಯಾವುದೇ ಪೂಜೆಯನ್ನು ಮಾಡಿರಲಿ ನಾವು ಪೂಜೆಯಲ್ಲಿ ಆಗಿದ ನಂತರ ತೀರ್ಥವನ್ನು ಪ್ರೋಕ್ಷಣೆ ಮಾಡಬೇಕು. ಇಷ್ಟು ನೀವು ಶ್ರಾವಣ ಮಾಸದ 5 ಸೋಮವಾರಗಳು ಶಿವನ ಪೂಜೆ ಮಾಡಬೇಕಾಗಿರುವಂಥದ್ದು. ಈ ಥರ ನೀವು ಸಿಂಪಲಾಗಿ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ನಾನು ನಿಮಗೆ ಶ್ರಾವಣ ಮಾಸದ 5 ಸೋಮವಾರದ ಪೂಜಾ ವಿಧಾನ ತಿಳಿಸ್ಕೊತಿದ್ದೇನೆ. ಇದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸೋಮವಾರ ಮಾಡುವಂಥ ಒಂದು ದೀಪಾರಾಧನೆ, ವಿಶೇಷವಾದ ಒಂದು ದೀಪಾರಾಧನೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.